ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬಡ್ಡಿ ಇಲ್ಲದೆ ಕಿರು ಅವಧಿಗೆ ಕಿರು ಸಾಲ ಕೊಡೋ ಕೆಲವು ಆಪ್ಷನ್ಗಳಲ್ಲಿ ಕ್ರೆಡಿಟ್ ಕಾರ್ಡ್ ಕೂಡ ಒಂದು. ಎಮರ್ಜೆನ್ಸಿ ಆಗಲಿ, ಸರಿಯಾದ ಟೈಮ್ಗೆ ಬೇರೆ ಬೇರೆ ಬಿಲ್ ಪೇ ಮಾಡೋಕ್ಕಾಗಲಿ ಕ್ರೆಡಿಟ್ ಕಾರ್ಡ್ ಇದ್ದರೆ ಈಸಿ ಆಗುತ್ತೆ. ಬಿಸ್ನೆಸ್ನಲ್ಲಿ ರಿಟರ್ನ್ ಸಿಗೋದು, ಸ್ಯಾಲ್ರಿ ಸಿಗೋದು ಸ್ವಲ್ಪ ತಡವಾಗಿ ಸೇವಿಂಗ್ಸ್ ಅಕೌಂಟ್ನಲ್ಲೂ ದುಡ್ಡು ಖಾಲಿ ಆಗಿತ್ತು ಅಂದರೆ ಕ್ರೆಡಿಟ್ ಕಾರ್ಡ್ ಆಪತ್ ಬಾಂಧವ ಆಗುತ್ತೆ ಆ ಟೈಮಿಗೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ ಹೆಚ್ಚಿನ ಸ್ಪೆಂಡಿಂಗ್ ಪವರ್ ಕೊಡುತ್ತೆ, ಪರ್ಚೇಸಿಂಗ್ ಪವರ್ ಕೊಡುತ್ತೆ. ಆದರೆ ಈ ಕ್ರೆಡಿಟ್ ಕಾರ್ಡನ್ನು ಲಾಭದಾಯಕವಾಗಿ ಬಳಸೋರಿಗಿಂತ ಸರಿಯಾದ ಟೈಮಿಗೆ ಬಿಲ್ ಕಟ್ಟದೆ ಸಾಲದ ಬೆಟ್ಟವನ್ನು ಹೊತ್ಕೊಳ್ಳೋರೇ ಜಾಸ್ತಿ. ಈ ವಿಡಿಯೋ ಅಂಥವ್ರಿಗಾಗಿ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ನ ಹೇಗೆ ಜಾಸ್ತಿ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋ ಆಸಕ್ತಿ ಇರೋರಿಗೆ, ಜೊತೆಗೆ FD ಬೆನಿಫಿಟ್ಸ್ ಇರೋ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಒಂದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಯಾರ್ಯಾದರೂ ಕೂಡ ನಂಬಿಕಸ್ಥರಿಗೆ ದುಡ್ಡು ಕೊಡ್ತಾರೆ, ಸಾಲ ಕೊಡ್ತಾರೆ. ಒಂದ್ಸಲಿ ತಗೊಂಡು ವಾಪಸ್ ಕೊಟ್ಟಿಲ್ಲದೆ ಇರೋರನ್ನ ಎರಡನ್ನೂ ಒಟ್ಟಿಗೆ ಕೊಡ್ತೀನಿ, ಇನ್ನೊಂದ್ಸಲಿ ಕೊಡೋದ್ರೆ ಯಾರು ಕೊಡೋದಿಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಅದೇ ರೀತಿ ಬ್ಯಾಂಕ್ಗಳು ಕೂಡ ಒಬ್ಬ ವ್ಯಕ್ತಿಗೆ ಹೋಮ್ ಲೋನ್, ಪರ್ಸನಲ್ ಲೋನ್, ವಾಹನ ಸಾಲ, ಯಾವುದೇ ರೀತಿ ಸಾಲ ಅಪ್ರೂವ್ ಮಾಡೋಕ್ಕಿಂತ ಮುಂಚೆ ಈ ಹಿಂದೆ ಕೊಟ್ಟಿರೋದನ್ನ ವಾಪಸ್ ಕೊಟ್ಟಿದ್ದಾರಾ, ಇವರ ಹಣಕಾಸಿನ ವ್ಯವಹಾರಗಳು ಹೇಗಿವೆ ಅಂತ ಚೆಕ್ ಮಾಡ್ತಾರೆ. ಕ್ರೆಡಿಟ್ ಸ್ಕೋರ್, ಸಿಬಿಲ್ ಸ್ಕೋರ್ ಮೂಲಕ. ಸಿಬಿಲ್ ಸ್ಕೋರ್ ಜಾಸ್ತಿ ಇದ್ರೆ 700-750 ಮೇಲಿದ್ರೆ ಬ್ಯಾಂಕ್ಗಳು ಸಾಲ ಕೊಡೋ ಸಾಧ್ಯತೆ ಈಸಿ ಆಗುತ್ತೆ ನಿಮ್ಗೆ ಸ್ವಲ್ಪ. ಈ ಸಿಬಿಲ್ ಸ್ಕೋರ್ ಜಾಸ್ತಿ ಇರೋರಿಗೆ ಸಾಲ ಬೇಡ ಅಂದ್ರೂ ಕೂಡ, ಕೇಳಿಲ್ಲ ಅಂದ್ರೂ ಕೂಡ, ಬೇಕಾ ನಿಮಗೆ ಎಲಿಜಿಬಿಲಿಟಿ ಇದೆ ಬೇಕಾ ಅಂತ ಕೇಳ್ತಾ ಇರ್ತಾರೆ ಫೋನ್ ಮಾಡಿ. ಅದೇ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ರೆ ನೀವೇ ಅಪ್ಲೈ ಮಾಡೋ ಲೋನು ಕೂಡ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರನ್ನು ಹೇಗೆ ಲೆಕ್ಕ ಹಾಕ್ತಾರೆ ಅಂತ ತಿಳ್ಕೊಂಡಿರೋದು, ಜೊತೆಗೆ ಸ್ಕೋರನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡಿರೋದು ಇಂಪಾರ್ಟೆಂಟ್. ನಿಮ್ಮ ಪೇಮೆಂಟ್ ಹಿಸ್ಟ್ರಿ, ನೀವು ಕ್ರೆಡಿಟ್ ಬಳಸೋ ವೈಖರಿ, ಕ್ರೆಡಿಟ್ ಅವಧಿ, ಬೇರೆ ಸಾಲಗಳನ್ನು ತಗೊಳ್ಳೋದು, ಯಾವ ರೀತಿ ಸಾಲ ತಗೊಂಡಿದ್ದೀರಾ ಅನ್ನೋದೆಲ್ಲ ಕ್ರೆಡಿಟ್ ಸ್ಕೋರ್ಗೆ ಕೌಂಟ್ ಆಗುತ್ತೆ. ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ಫ್ರೆಂಡ್ಸ್, ನೀವು ತಗೊಳ್ಳೋ ಬ್ಯಾಂಕ್ ಸಾಲಗಳನ್ನು ಎಷ್ಟು ಬೇಗ ವಾಪಸ್ ಮಾಡ್ತೀರಿ, ಯಾವುದಕ್ಕೆ ಆ ಸಾಲವನ್ನು ಬಳಸ್ತೀರಿ, ಈ ಎರಡು ಫ್ಯಾಕ್ಟರ್ಗಳು ನಿಮ್ಮ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಬೀರ್ತವೆ. ಹೆಚ್ಚು ವೆಯ್ಟೇಜ್ ಈ ವಿಚಾರಗಳಿವೆ. ಅಂದರೆ ಪೇಮೆಂಟ್ ಹಿಸ್ಟ್ರಿ ಮತ್ತು ಯುಟಿಲೈಸೇಷನ್, ಇದರಲ್ಲಿ ಸಮಯಕ್ಕೆ ಸರಿಯಾಗಿ EMI, ಬಡ್ಡಿ ಕಟ್ಟೋದು ಕೌಂಟ್ ಆಗುತ್ತೆ, ಲೇಟ್ ಪೇಮೆಂಟ್ ಮಾಡೋದು ಕೌಂಟ್ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ ನೀವು EMI ಕಟ್ಟೋದನ್ನು ಅಥವಾ ಇಂಟ್ರೆಸ್ಟ್ ಕಟ್ಟೋದನ್ನು 30 ದಿನ ಲೇಟ್ ಮಾಡಿದ್ರೆ 100 ಪಾಯಿಂಟ್ನಷ್ಟು ನಿಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಕಿತ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಇನ್ನು ಸಾಲವನ್ನು ಬಳಸ್ಕೊಳ್ಳೋ ರೀತಿ, ಕ್ರೆಡಿಟ್ ಎಕ್ಸ್ಪೋಜರ್ ಅಥವಾ ಯುಟಿಲೈಸೇಷನ್, ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಎಷ್ಟಿದೆ, ಅದರಲ್ಲಿ ನೀವೆಷ್ಟು ಬಳಸ್ತಾ ಇದ್ದೀರಾ ಅಂತ. ಉದಾಹರಣೆಗೆ, ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ 1 ಲಕ್ಷ ರೂಪಾಯಿ ಇದ್ದು ಪ್ರತಿ ಸೈಕಲ್ನಲ್ಲಿ 30,000 ರೂಪಾಯಿವರೆಗೆ ಮಾತ್ರ ಬಳಕೆ ಮಾಡ್ಕೊಂಡು ಹೋದರೆ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂದರೆ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ 30% ಇರೋದು ಐಡಿಯಲ್ ಅಂತ ಹೇಳಲಾಗುತ್ತೆ. ಸಾಲ ಇದೆ ಅಂತೇಳಿ ಈ ವ್ಯಕ್ತಿ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಿಲ್ಲ, ಶಿಸ್ತಿನಿಂದ ಖರ್ಚು ಮಾಡ್ತಿದ್ದಾನೆ, ಆರಾಮಾಗಿ ಖರ್ಚು ಮಾಡ್ಬೋದಾಗಿತ್ತು, 1 ಲಕ್ಷ ತನಕ ಲಿಮಿಟ್ ಇತ್ತು, ಆದರೂ ಈತನ ಫೈನಾನ್ಷಿಯಲ್ ಹ್ಯಾಬಿಟ್ ಚೆನ್ನಾಗಿದೆ, ಬರೀ 30% ಮಾತ್ರ ಅಗತ್ಯಕ್ಕೆ ಯೂಸ್ ಮಾಡ್ಕೊಂಡು ಬಿಲ್ ಕಟ್ತಾ ಇದ್ದಾನೆ ಅಂತ ಹೇಳಿ ಅವರ ಸ್ಕೋರ್ ಜಾಸ್ತಿ ಮಾಡ್ತಾರೆ ಇವರು, ಕ್ರೆಡಿಟ್ ಸ್ಕೋರನ್ನು, ಸಿಬಿಲ್ ಸ್ಕೋರನ್ನು. ಅದು ಬಿಟ್ಟು ಲಿಮಿಟ್ ಇರುವಷ್ಟು ಉಜ್ತಾ ಕುತ್ಕೊಂಡ್ರೆ ಪ್ರತಿ ತಿಂಗಳು, ಓಕೆ ಈತ ಸಾಲದ ಮೇಲೇ ಡಿಪೆಂಡ್ ಆಗಿದ್ದಾನೆ, ಇದು ಸ್ವಲ್ಪ ರಿಸ್ಕಿ ಪಾರ್ಟಿ ಇದು ಅಂತ ಬ್ಯಾಂಕ್ಗಳು ಭಾವಿಸ್ತವೆ. ಆವಾಗ ನಿಮ್ಮ ಸಿಬಿಲ್ ಸ್ಕೋರನ್ನ ಕಟ್ ಮಾಡ್ತಾರೆ, ಡೌನ್ ಮಾಡ್ತಾರೆ. ಹಾಗಂತ ಕ್ರೆಡಿಟ್ ಕಾರ್ಡ್ ತಗೊಂಡು ಯೂಸೇ ಮಾಡಿದೆ, ಹಾಗೇ ಹಿಡ್ಕೊಂಡು ಏನು ಯೂಸೇಜೇ ಇಲ್ಲ ಅದರಲ್ಲಿ ಅಂತ ಹೇಳಿದ್ರೆ ಅದರಿಂದಲೂ ಕೂಡ ಕ್ರೆಡಿಟ್ ಸ್ಕೋರ್ಗೆ ಅಂತ ದೊಡ್ಡ ಹೆಲ್ಪ್ ಏನಾಗೋದಿಲ್ಲ. 1 ಲಕ್ಷ ರೂಪಾಯಿ ಲಿಮಿಟ್ ಇದೆ, ಬರೀ 200-300 ರೂಪಾಯಿ ಅಷ್ಟೇ ಖರ್ಚು ಮಾಡ್ತಾ ಇದ್ದೀರಿ, ಬಿಲ್ ಕಟ್ತಾ ಇದ್ದೀರಿ ಅಂದರೂ ಕೂಡ ಕ್ರೆಡಿಟ್ ಸ್ಕೋರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರಿಂದ ಹೆಲ್ಪ್ ಆಗಲ್ಲ, ಕಮ್ಮಿ ಆಗ್ಬೋದು. ಈ ಮನುಷ್ಯಂಗೆ ಸಾಲ ಕೊಟ್ಟರೂ ಪ್ರಯೋಜನ ಇಲ್ಲ, ಇದನ್ನೇನು ಯೂಸೇ ಮಾಡ್ತಿಲ್ಲ, ಇದನಿಗೆ ಸಾಲದ ಅಗತ್ಯನೇ ಇಲ್ಲ, ಈ ಮನುಷ್ಯಂಗೆ ಒಂದು ವೇಳೆ ಸಾಲ ಕೊಟ್ಟರು ಕೂಡ ಈತ ಬೇಗ ತೀರಿಸಿ ಮುಗಿಸೋ ಸಾಧ್ಯತೆ ಇದೆ, ಹೆವಿ ದುಡ್ಡಿದೆ ಮನುಷ್ಯನ ಹತ್ರ, ಸಾಲ ಕೊಟ್ಟರೆ ಚೆನ್ನಾಗಿ ಬಡ್ಡಿ ಬರಂಗಿರ್ಬೇಕು ನಮಗೆ, ಈ ಮನುಷ್ಯನ ಹತ್ರ ಅದೆಲ್ಲ ವರ್ಕೌಟ್ ಆಗ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಫ್ಯಾಕ್ಟರ್, ಅಂದರೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇದ್ರೂ ಕೂಡ ಏನೂ ಯೂಸ್ ಮಾಡದೆ ಹಾಗೆ ಇಟ್ಕೊಂಡಿರೋದು ಕೂಡ ಕ್ರೆಡಿಟ್ ಸ್ಕೋರ್ಗೆ ಅಂತ ಹೆಲ್ಪ್ ಏನು ಮಾಡೋದಿಲ್ಲ. ಸ್ನೇಹಿತರೆ, ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡೋಕೆ ಇನ್ನೂ ಇಂಪಾರ್ಟೆಂಟ್ ವಿಚಾರಗಳನ್ನ ತಿಳ್ಕೊಳ್ಳೋದಿದೆ. ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಮ್ಯಾಗ್ನೆಟ್ FD ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾವು ಕ್ವಿಕ್ ಆಗಿ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಬಹಳ ಈಸಿಯಾಗಿ ಸಿಗೋ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಇದು. ಈ ಮ್ಯಾಗ್ನೈಟ್ ಕ್ರೆಡಿಟ್ ಕಾರ್ಡ್ನಲ್ಲಿ FD ಬೆನಿಫಿಟ್ಸ್ ಜೊತೆಗೆ, ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಬೆನಿಫಿಟ್ಸ್ ಜೊತೆಗೆ OTT ಪ್ಲಾಟ್ಫಾರ್ಮ್ಗಳ ಸಬ್ಸ್ಕ್ರಿಪ್ಷನ್, ಟ್ರಾವೆಲಿಂಗ್, ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಸೇರಿ ಹಲವು ಬೆನಿಫಿಟ್ಸ್ ಸಿಗುತ್ತೆ. ಜೊತೆಗೆ ಈ ಕಾರ್ಡ್ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋಕೆ ಉತ್ತಮ ಅವಕಾಶ ಕೊಡುತ್ತೆ. ಅಲ್ಲದೆ ಅತಿ ಹೆಚ್ಚು ಅಪ್ರೂವಲ್ ರೇಟಿಂಗ್ ಇರೋ ಕಾರ್ಡ್ ಆಗಿರೋದ್ರಿಂದ ಬಹಳ ಸುಲಭವಾಗಿ ಈ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ಕ್ರೆಡಿಟ್ ಹಿಸ್ಟ್ರಿ ಇಲ್ಲದೆ ಇರೋರಿಗೆ ಕೊಡಲ್ಲ, ಕ್ರೆಡಿಟ್ ಕಾರ್ಡ್ ಕೊಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡ್ತಾರಲ್ಲ, ಬಟ್ ಇಲ್ಲಿ ತಗೊಳ್ಳೋಕೆ ಸಾಧ್ಯತೆ ಇರುತ್ತೆ.
ಕ್ರೆಡಿಟ್ ಹಿಸ್ಟ್ರಿ ಇಲ್ಲದವರಿಗೆ ಉತ್ತಮ ಚಾಯ್ಸ್. FD ಅಮೌಂಟ್ಗೆ 7% ವರೆಗೂ ಇಂಟ್ರೆಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ ಮ್ಯಾಗ್ನೆಟ್ FD ಕ್ರೆಡಿಟ್ ಕಾರ್ಡ್ ಅನ್ನ ಉತ್ತಮ ಸಿಬಿಲ್ ಸ್ಕೋರ್ ಬಿಲ್ಡ್ ಮಾಡೋಕೆ ಈ ರೀತಿ ಹೊಸಬರಿಗೆ ಅದಕ್ಕೆ ಹೆಲ್ಪ್ ಮಾಡೋ ತರನೇ ಡಿಸೈನ್ ಮಾಡಲಾಗಿದೆ. ಇಲ್ಲಿ ನೀವಿಡೋ FD ಯಲ್ಲಿ ಯಾವಾಗ ಬೇಕಾದ್ರೂ FD ಅಮೌಂಟ್ ಅನ್ನ ವಿಡ್ರಾ ಮಾಡ್ಕೋಬಹುದು. ಕೇವಲ 5,000 ರೂಪಾಯಿಯಿಂದ ನೀವು ಆರಂಭ ಮಾಡಬಹುದು. ನಿಮ್ಮ FD ಅಮೌಂಟ್ ಜಾಸ್ತಿ ಆದಷ್ಟು ಕೂಡ ಕ್ರೆಡಿಟ್ ಲಿಮಿಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. FD ಅಮೌಂಟ್ ಅನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಇಂಡೈರೆಕ್ಟ್ ಆಗಿ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನ ಕೂಡ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. FD ಅಮೌಂಟ್ಗೆ ಇಂಟ್ರೆಸ್ಟ್ ಅದ್ರ ಪಾಡಿಗೆ ಅದು ಬಂದು ಗ್ರೋ ಆಗ್ತಾ ಇರುತ್ತೆ. 7% ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಆ ಕಡೆ RBI ಅಡಿಯಲ್ಲಿ ಬರೋ DICGC ಇಂದ ಆ FDಗೆ ಇನ್ಶೂರೆನ್ಸ್ ಕೂಡ ಇರುತ್ತೆ. ಈ ಕಾರ್ಡ್ಗೆ ಯಾವುದೇ ರೀತಿ ರಿನ್ಯೂವಲ್ ಚಾರ್ಜ್ ಆಗಲಿ ವಾರ್ಷಿಕ ಚಾರ್ಜ್ ಆಗಲಿ ಇರೋದಿಲ್ಲ. ಮೇಂಟೆನೆನ್ಸ್ಗೆ ಯಾವುದೇ ಹಿಡನ್ ಚಾರ್ಜಸ್ ಕೂಡ ಇಲ್ಲ. ಕಾರ್ಡ್ ತಗೊಳ್ಳೋರಿಗೆ ವೆಲ್ಕಮ್ ಬೆನಿಫಿಟ್ ಆಗಿ 100 ರೂಪಾಯಿ ಬೆಲೆಯ ವೋಚರ್ ಕೂಡ ಸಿಗುತ್ತೆ. ಆಗ್ಲೇ ಹೇಳಿದ ಹಾಗೆ ಈ ಕಾರ್ಡ್ನ ಅಪ್ರೂವಲ್ ರೇಟಿಂಗ್ ಚೆನ್ನಾಗಿದೆ. ಇದೇ ಕಾರಣಕ್ಕೆ ಇದನ್ನ ಇವರು ಕ್ರೆಡಿಟ್ ಕಾರ್ಡ್ ಫಾರ್ ಎವ್ರಿವನ್ ಅಂತ ಕರೀತಾ ಇದ್ದಾರೆ ಕಂಪನಿಯವರು. ಹಾಗೆ ಕಾರ್ಡ್ ದಟ್ ನೆವರ್ ಸೇಸ್ ನೋ ಅಂತ ಈ ಕಂಪನಿ ಕರೀತಾ ಇದೆ. ಆ್ಯಪ್ ಡೌನ್ಲೋಡ್ ಮಾಡಿ 5 ನಿಮಿಷಕ್ಕೆ ಮ್ಯಾಗ್ನೆಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ವಿಡಿಯೋ KYC ಮಾಡ್ಕೋಬಹುದು. ಇನ್ಸ್ಟೆಂಟ್ ವರ್ಚುವಲ್ ಕಾರ್ಡ್ ಕೂಡ ಸಿಗುತ್ತೆ. ಈ ಕಾರ್ಡ್ ಮೂಲಕ ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್ ಮುಂತಾದ ಟಾಪ್ ಬ್ರ್ಯಾಂಡ್ಗಳಲ್ಲಿ 2-4% ವರೆಗೆ ಡಿಸ್ಕೌಂಟ್ ಕೂಡ ಪಡಿಬೋದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಯಾವ ಬ್ರ್ಯಾಂಡ್ನಲ್ಲಿ ಎಷ್ಟು ಡಿಸ್ಕೌಂಟ್ ಸಿಗ್ಬೋದು ಅಂತ. ಆಗಲೇ ಹೇಳಿದ ಹಾಗೆ OTT, ಟ್ರಾವೆಲಿಂಗ್, ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತ ಹೇಳಿದ್ವಲ್ಲ. ಕಾರ್ಡ್ ಅಪ್ರೂವಲ್ ಆಗ್ತಿದ್ದ ಹಾಗೆ ನಿಮಗೆ ಡಿಸ್ನಿ ಹಾಟ್ಸ್ಟಾರ್, ಸೋನಿ ಲಿವ್, ZEE5 OTT ಪ್ಲಾಟ್ಫಾರ್ಮ್ಗಳ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಗಾನಾ ಪ್ಲಸ್ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ಟ್ರಾವೆಲ್ ಬೆನಿಫಿಟ್ಸ್ ನಲ್ಲಿ ಬಸ್ ಟಿಕೆಟ್, ಡೊಮೆಸ್ಟಿಕ್ ಫ್ಲೈಟ್ಸ್ ಮತ್ತು ಊಬರ್ ಜರ್ನಿಗಳಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಸ್ವಿಗ್ಗಿ, ಡೊಮಿನೋಸ್ ಮತ್ತು ಪಿಜ್ಜಾ ಹಟ್ಗಳಲ್ಲಿ ಫುಡ್ ಆ್ಯಂಡ್ ಡೈನಿಂಗ್ ಬೆನಿಫಿಟ್ ಸಿಗುತ್ತೆ. ಲೈಫ್ ಸ್ಟೈಲ್ ವಿಚಾರಕ್ಕೆ ಬಂದರೆ ಮಿಂತ್ರಾ, ನೈಕಾ, ಬಾಟಾಗಳಲ್ಲೂ ಡಿಸ್ಕೌಂಟ್ಸ್ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಮ್ಯಾಗ್ನೆಟ್ FD ಕಾರ್ಡ್ನ ಜಾಯ್ನಿಂಗ್ ಬೆನಿಫಿಟ್ಸ್ನ ಟೋಟಲ್ ವ್ಯಾಲ್ಯೂ ಸುಮಾರು 21,000ಕ್ಕೂ ಅಧಿಕ ಇದೆ. ಆಸಕ್ತರು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಮ್ಯಾಗ್ನೆಟಿಕ್ FD ಕ್ರೆಡಿಟ್ ಕಾರ್ಡ್ನ ಲಿಂಕನ್ನು ಕೊಟ್ಟಿರ್ತೀವಿ, ಚೆಕ್ ಮಾಡ್ಬೋದು. ನೀವು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಇರುತ್ತೆ. ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಪ್ಲಸ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲೂ ಕೂಡ ಲಿಂಕ್ ಇರುತ್ತೆ. ಅಪ್ಲೈ ಮಾಡ್ಬೋದು. ಈ ಕ್ರೆಡಿಟ್ ಕಾರ್ಡನ್ನು ಪಡ್ಕೋಬೋದು. ಯಾರಿಗೆ ಬೇಕಾದರೂ ಈ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಜೊತೆಗೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಏನೋ ಸ್ನೇಹಿತರೆ, ಕ್ರೆಡಿಟ್ ಸ್ಕೋರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬ್ಯಾಂಕ್ ಲೋನ್ಗಳ ಇಂಟ್ರೆಸ್ಟ್ ರೇಟ್ ಕೂಡ ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಕೋರ್ 800ಕ್ಕಿಂತ ಮೇಲಿದ್ರೆ ಹೌಸಿಂಗ್ ಲೋನ್, ವೆಹಿಕಲ್ ಲೋನ್ಗಳ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೆ. ಕ್ರೆಡಿಟ್ ಕಾರ್ಡನ್ನು ಬುದ್ಧಿವಂತಿಕೆಯಿಂದ ಬಳಸಿ, ರಿವಾರ್ಡ್ ಪಾಯಿಂಟ್ಸ್ ಬಳಸಿ ಹಲವು ರೀತಿಯ ಡಿಸ್ಕೌಂಟ್ಸ್ ಪಡೆದು ಖರ್ಚುಗಳಲ್ಲಿ ಉಳಿತಾಯ ಮಾಡಬಹುದು. ಜವಾಬ್ದಾರಿಯುತವಾಗಿ ಕಾರ್ಡ್ ಬಳಸಿ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡ್ಕೋಬಹುದು. ಝೆಟ್ ಆ್ಯಪ್ನ ಮ್ಯಾಗ್ನೆಟ್ FD ಕ್ರೆಡಿಟ್ ಕಾರ್ಡ್ಗೆ ಗ್ಯಾರಂಟಿಡ್ ಅಪ್ರೂವಲ್, ಇನ್ಸ್ಟೆಂಟ್ ಅಪ್ರೂವಲ್ ಸಿಗೋದ್ರಿಂದ ಯಾವುದೇ ಡಾಕ್ಯುಮೆಂಟೇಷನ್ ಇಲ್ಲದೆ ಈಸಿಯಾಗಿ ಕ್ರೆಡಿಟ್ ಕಾರ್ಡ್ ಪಡೆಯೋದ್ರಿಂದ ಯಾರು ಬೇಕಾದ್ರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಆಗಲೇ ಹೇಳಿದಾಗೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನ ಲಿಂಕ್ ಇದೆ, ಚೆಕ್ ಮಾಡಬಹುದು. ಬನ್ನಿ ಈಗ ವಿಡಿಯೋದಲ್ಲಿ ಈ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಸಾಲದ ಅವಧಿ. ಸ್ನೇಹಿತರೆ, ಯಾವತ್ತೂ ಸಾಲ ಮಾಡದವರಿಗಿಂತ ಸಾಲ ತಗೊಂಡು ಸರಿಯಾಗಿ ಪಾವತಿ ಮಾಡೋರ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುತ್ತೆ. ಯಾಕಂದರೆ ಸಾಲದ ದಾಖಲೆಗಳೇ ಇಲ್ಲದ ವ್ಯಕ್ತಿಯ ಕ್ರೆಡಿಟ್ ಬಿಹೇವಿಯರ್ ಬ್ಯಾಂಕ್ಗೆ ಗೊತ್ತಿರೋದೇ ಇಲ್ಲ. ಆದರೆ ಸಾಲದ ಇತಿಹಾಸ ಇರೋ ವ್ಯಕ್ತಿಗೆ ಸಾಲ ತಗೊಂಡು ರೂಢಿ ಇದೆ, ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆ. ಈತ ಗಾಬರಿ ಬೀಳೋದಿಲ್ಲ ಸಾಲ ಇದೆ ಅಂತ ಹೇಳಿ. ತುಂಬ ಸಲ ತೊಗೊಂಡಿದ್ದಾನೆ, ತುಂಬ ಸಲ ಒಂದು ಸಲಿನೂ ಡಿಫಾಲ್ಟ್ ಮಾಡಿದೆ, ನೀಟಾಗಿ ಕಟ್ತಾ ಬಂದಿದ್ದಾನೆ ಅಂಥೇಳಿ ಅವರ ಸ್ಕೋರನ್ನು ಜಾಸ್ತಿ ಮಾಡಿರ್ತಾರೆ. ಸಿಬಿಲ್ ಸ್ಕೋರ್, ಕ್ರೆಡಿಟ್ ಸ್ಕೋರನ್ನು ತುಂಬ ಜಾಸ್ತಿ ಮಾಡಿರ್ತಾರೆ. ಅದರಲ್ಲೂ ಕೂಡ ಸುದೀರ್ಘ ಕ್ರೆಡಿಟ್ ಲೆಂತ್ ಇರೋರ ಸ್ಕೋರ್ ಜಾಸ್ತಿ ಇರುತ್ತೆ. ಅಂದರೆ ಲಾಸ್ಟ್ 15 ವರ್ಷದಲ್ಲಿ 5-6 ಲೋನ್ ತೊಗೊಂಡಿದ್ದಾರೆ. ಕ್ರೆಡಿಟ್ ಕಾರ್ಡು ಇದೆ ಒಂದು 15 ಇಯರ್ಸಿಂದ. ಯಾವುದನ್ನು ಒಂದು ಸಲಿನೂ ಮಿಸ್ ಮಾಡಿಲ್ಲ. 15 ವರ್ಷದಲ್ಲಿ ಒಂದು ತಿಂಗಳು ಕೂಡ ಕ್ರೆಡಿಟ್ ಕಾರ್ಡ್ ಬಿಲ್ನ ಮಿಸ್ ಮಾಡಿಲ್ಲ. 3-4 ಸಾಲ ತೊಗೊಂಡಿದ್ದಾರೆ. ಬೈಕಿಗೆ ಒಂದು ಸಲ, ಪರ್ಸ್ನಲ್ ಲೋನ್ ಒಂದು ಸಲ, ಹೋಮ್ ಲೋನ್ ಒಂದು ಸಲ, ಕಾರ್ ಲೋನ್ ಒಂದು ಸಲ, ಈ ಥರ ಎಲ್ಲ ತೊಗೊಂಡಿದ್ದಾರೆ. ಪ್ರತಿಯೊಂದು EMIನೂ ಟೈಮಿಗೆ ಕರೆಕ್ಟಾಗಿ ಕಟ್ಟಿದ್ದಾರೆ. ಕೆಲವೊಂದು ಮುಗಿಸೇ ಬಿಟ್ಟಿದ್ದಾರೆ ಲೋನ್ಗಳನ್ನು ಅಂತ ಇದ್ದರೆ ಅವಾಗ ಇನ್ನೂ ಹೆಲ್ದಿ ಆಗುತ್ತೆ, ಸೂಪರ್ ಆಗುತ್ತೆ ಸಿಬಿಲ್ ಸ್ಕೋರ್. ಜೊತೆಗೆ ಯಾವ ಟೈಪ್ನ ಸಾಲ ಇದೆ ಅನ್ನೋದು, ಸೆಕ್ಯೂರ್ಡ್ ಲೋನಾ, ಅನ್ಸೆಕ್ಯೂರ್ಡ್ ಲೋನಾ, ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಈ ಮನೆ ಸಾಲ, ವಾಹನ ಸಾಲ ಇವೆಲ್ಲ ಸೆಕ್ಯೂರ್ಡ್ ಲೋನ್ಗಳು. ಅಂದರೆ ಮನೆ ಮತ್ತು ವಾಹನ, ಅಲ್ಲಿ ಆಸ್ತಿ ಇರುತ್ತೆ. ಬ್ಯಾಂಕ್ಗಳಿಗೆ ನೀವು ಕೈ ಕೊಟ್ಟರು ಕೂಡ ಆ ಆಸ್ತಿಯಿಂದ ಅವರು ರಿಕವರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ಏನೋ ಶ್ಯೂರಿಟಿ ಇರುತ್ತೆ. ಆದರೆ ಇನ್ನೊಂದು ಕಡೆ ಪರ್ಸ್ನಲ್ ಲೋನ್, ಕ್ರೆಡಿಟ್ ಕಾರ್ಡ್ಸ್, ಲೋನ್ ಆ್ಯಪ್ಗಳಲ್ಲಿ ಸಿಗೋ ಅನ್ಸೆಕ್ಯೂರ್ಡ್ ಲೋನ್ಗಳು, ಇಲ್ಲಿ ಬ್ಯಾಂಕ್ಗಳಿಗೆ ಅಂತ ಗ್ಯಾರಂಟಿ ಇಲ್ಲ. ತಗೊಂಡಿರೋನ್ ಕೈ ಕೊಟ್ಟ ಅಂತ ಹೇಳಿದ್ರೆ ಬ್ಯಾಂಕ್ಗಳಿಗೆ ರಿಕವರ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಬರೀ ಅನ್ಸೆಕ್ಯೂರ್ಡೇ ಲೋನ್ಸ್ ಇದೆ ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್ ಮೇಲೆ ಅದು ಇಂಪ್ಯಾಕ್ಟ್ ಆಗ್ಬೋದು. ಸೆಕ್ಯೂರ್ಡ್ ಲೋನ್ಸ್ ಜಾಸ್ತಿ ಇದ್ದಷ್ಟು ಕೂಡ ಕ್ರೆಡಿಟ್ ಸ್ಕೋರ್ಗೆ ಹೆಲ್ಪ್ ಆಗ್ಬೋದು. ಮಿಕ್ಸ್ ಚೆನ್ನಾಗಿರಬೇಕು ಇದ್ರದ್ದು, ಬರೀ ಒಂದೇ ಟೈಪ್ ಲೋನ್ ಇರಬಾರ್ದು. ಏನೋ ಕೊನೆಯದಾಗಿ ಪದೇ ಪದೇ ಕ್ರೆಡಿಟ್ ಕಾರ್ಡ್ ಬಂದಿದ್ದು ಕ್ರೆಡಿಟ್ ಕಾರ್ಡ್ಗೆಲ್ಲ ಅಪ್ಲೈ ಮಾಡೋದು, ಪದೇ ಪದೇ ಸಾಲ ಹುಡುಕ್ತಾ ಇರೋದು, 25 ಕಡೆ ಸಾಲ ಕೊಡಿ ಅಂತ ಅಪ್ಲೈ ಮಾಡ್ತಾನೆ ಇರೋದು. ಸಾಲ ಸಿಗದೇ ಇರ್ಬೋದು ನಿಮಗೆ, ಬಟ್ ಅಪ್ಲೈ ಮಾಡಿದ್ದೀರಾ ಅನ್ನೋದು ಅಲ್ಲಿ ರೆಕಾರ್ಡಿಗೆ ಹೋಗುತ್ತೆ.
ಕ್ರೆಡಿಟ್ ಸ್ಕೋರ್ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಯಾಕಂದ್ರೆ ಬ್ಯಾಂಕ್ಗಳಿಗೆ ಗೊತ್ತಾಗುತ್ತೆ ಹೀಸ್ ಡೆಸ್ಪರೇಟ್, ಸಾಲ ತಗೊಳ್ಳೋಕ್ಕೋಸ್ಕರ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ದಾರೆ, ಎಲ್ಲಾ ಕಡೆ ಕೇಳ್ತಿದ್ದಾರೆ, ಸ್ವಲ್ಪ ಕಣ್ಣಿಡಬೇಕು ಹುಷಾರಿ ಮನುಷ್ಯನ ಮೇಲೆ ಅಂತ ಸ್ಕೋರ್ ಕಿತ್ಬಿಡ್ತಾರೆ, ಕಟ್ ಮಾಡಿಬಿಡ್ತಾರೆ.